ಜಯಂತ್ ನೋಡ್ರಿ ಇವತ್ತು ಅಗ್ನಿವೀರ ಎಕ್ಸಾಮ್ ನಡೆದೈತೆ. ಸೊ ಕೆಲವರು ಜನರು ಎಕ್ಸಾಮ್ಸ್ ಗಳನ್ನ ಬರೆದಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ. ಕೆಲವು ಜನ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ ಕ್ವಶನ್ಸ್ ಗಳು ಬಂದಿದಾವ ಅಂತಂದ ಹೇಳಿದಾರ. ಸರ್ ನಮ್ಗೆ ಜಿ ಕೆ ಅಷ್ಟೇ ನೆನಪಿದಾವ, ಜಿ ಕೆ ಕ್ವಶನ್ಸ್ ಗಳನ್ನ ಹೇಳಿದಾರ. ಅವುಗಳನ್ನ ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ. ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಗಳು ನಾನು ಹೇಳಿದ್ರಿಂದ ಬಂದಿದಾವ. ಎಷ್ಟ್ ಜನ ನನ್ನ ಕ್ಲಾಸ್ ನೋಡಿದಿರಿ, ಕ್ಲಾಸ್ ಪಕ್ಕ ಆಗ್ತೀರಿ. ಯಾರು ನೋಡಿಲ್ಲ ಅದ್ ನಿಮ್ ಪ್ರಾಬ್ಲಮ್. ಆಮೇಲೆ ಓಪನ್ ಅಪ್ ಆಗಿ ಇನ್ನೊಂದ್ ಹೇಳೋದೇನಪ್ಪಾ ಅಂತಂದ್ ಹೇಳಿದ್ರ, ನಿಮ್ ಜಾಬ್ ಆಗ್ಬೇಕು, ನೀವು ಒಂದ್ ದೇಶ ಸೇವೆ ಮಾಡ್ಲೇಬೇಕು. ಸರ್ ನಾವು ಸ್ಟಡಿನ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಇನ್ನು 4-5 ದಿನ ಇದ್ರೂ ಪರವಾಗಿಲ್ಲ, ಅಥವಾ ಇನ್ನು 2 ದಿನ ಇದ್ರೂ ಪರವಾಗಿಲ್ಲ. ನೀವು ಆರಾಮಾಗಿ ಓದ್ಬೋದು. ಟೋಟಲ್ ಆಗಿ 220 230 ವಿಡಿಯೋಸ್ ಗಳಿದಾವ. ಬೇರೆಯವ್ರ ಮಾತ್ ಕೇಳಕ್ ಹೋಗ್ಬೇಡ್ರಿ. ಎಲ್ಲಾನು ಏನಂತಂದ್ ಹೇಳಿದ್ರೆ ಇನ್ನೊಂದ್ಸರಿ ರಿಪೀಟ್ ಮಾಡ್ರಿ. ನಾನು ಹೇಳಿರುವ ಕ್ಲಾಸ್ ಗಳಿಂದ, ಹೇಳಿರುವ ಕ್ವಶನ್ ಪೇಪರ್ ಗಳಿಂದ ಕ್ವಶನ್ಸ್ ಗಳು ಬಂದಿದಾವ. ಸೊ ನನ್ಗೊಬ್ಬರು ಸ್ಟೂಡೆಂಟ್ಸ್ ಕಳಿಸಿದಾರ, ಅದ್ರ ಬಗ್ಗೆ ನಾನು ಎಲ್ಲಾನು ಇವಾಗ ನಿಮ್ ಜೊತೆಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೋಡ್ರಿ ಕ್ವಶನ್ ಏನ್ ಕೇಳಿದ್ರಪ್ಪ ಅಂತಂದ್ ಹೇಳಿದ್ರ, KGF ಎಲ್ಲಿ ಐತಿ ಅಂತ ಕೇಳಿದಾರೆ. KGF, ಸೊ ನೋಡ್ರಿ KGF ಅಂತಂದ್ ಹೇಳಿದ್ರೆ ಏನೋ ಮೂವಿ ಅಲ್ಲ, ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತಂದ್ ಹೇಳ್ತೀವಿ. ಸೊ ಅದ್ ಎಲ್ಲೈತೆ ಅಂತಂದ್ ಕೇಳಿದಾರ. ಅದೆಲ್ಲೈತಪ್ಪ ಅಂತಂದ್ ಹೇಳಿದ್ರ, ಸೊ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತಂದ್ ಹೇಳ್ತೀವಿ. ಇದೆಲ್ಲೈತಪ್ಪ ಅಂತಂದ್ ಹೇಳಿದ್ರೆ ನಮ್ ಕರ್ನಾಟಕ ಆಗೈತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ, ಗಾಂಧೀಜಿಯ ಚಳುವಳಿಗಳ ಬಗ್ಗೆ ಕೇಳಿದಾರೆ. ಗಾಂಧೀಜಿ ಯಾವ ಚಳುವಳಿಗಳು ಮಾಡಿದಾರಲ್ಲ, ಸೊ ಅದ್ರಲ್ಲಿ ಒಂದ್ ಚಳುವಳಿ ಬಗ್ಗೆ ಕೇಳಿದ್ರ. ಅದ್ಯಾವ್ದಪ್ಪ ಅಂತಂದ್ ಹೇಳಿದ್ರೆ ದಂಡಿ ಮೆರವಣಿಗೆ. ಎಲ್ರಿಗೂ ಗೊತ್ತೈತಿ ದಂಡಿ ಮೆರವಣಿಗೆ, ದಂಡಿ ಮಾರ್ಚ್ ಅಂತಂದ್ ಹೇಳ್ತೀವಿ. ಸೊ ಅದು ಯಾವಾಗ ಮಾಡಿದಾರ ಅಂತಂದ್ ಕ್ವಶನ್ ಕೇಳಿದಾರ. ಮಾರ್ಚ್ 12ನೇ ತಾರೀಕು. ಮಾರ್ಚ್ 12, 1930ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಚಳುವಳಿಯನ್ನ ಮಾಡಿದಾರೆ. ಗಾಂಧೀಜಿ ಯಾವ ಚಳುವಳಿಗಳನ್ನ ಮಾಡಿದಾರೆ ನೋಡ್ರಿ. ಒಂದು ಚಂಪಾರಣ್ಯ ಸತ್ಯಾಗ್ರಹ ಅಂತಂದ್ ಬರುತ್ತೆ, ಚಂಪಾರಣ್ಯ ಸತ್ಯಾಗ್ರಹ. ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರ ಅಲಹಾಬಾದ್ ಮಿಲ್ ಸತ್ಯಾಗ್ರಹ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಾನೂನು ಭಂಗ ಚಳುವಳಿ, ಆಮೇಲೆ ದಂಡಿ ಮೆರವಣಿಗೆ, ಆಮೇಲೆ ಇನ್ನೊಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಂದ್ ಹೇಳ್ತೀವಿ. ಯಾವ ಮೂವ್ಮೆಂಟ್ಸ್ ಗಳಿದೆ, ಟೋಟಲ್ ಎಲ್ಲಾ ಮೂವ್ಮೆಂಟ್ಸ್ ಗಳು ಯಾವ ವರ್ಷ ನಡೆದಿದಾವ ಅಂತಂದ್ ಹೇಳಿ ನೀವು ಒಂದು ನೋಟ್ಸ್ ಅನ್ನ ಮಾಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ನ್ಯಾಷನಲ್ ಫ್ಲಾಗ್ ಬಗ್ಗೆ ಕೇಳಿದಾರೆ. ನ್ಯಾಷನಲ್ ಫ್ಲಾಗ್ ಅನ್ನ ಯಾವಾಗ ಅಳವಡಿಸ್ಕೊಂಡ್ರು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. 1947 ಅಂತಂದ್ ಹೇಳ್ತೀವಿ. ಯಾವ ದಿನ ಅಂತಂದ್ ಹೇಳಿ ನೀವು ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಂಡಿಯಾ ಗೇಟ್ ಬಗ್ಗೆ ಕೇಳಿದ್ರೆ. ಇಂಡಿಯಾ ಗೇಟ್ ಎಲ್ಲಿ ಐತಿ ಅಂತ ಕ್ವಶನ್ ಕೇಳಿದ್ರೆ. ಎಲ್ಲೈತಿ? ಡೆಲ್ಲಿ ಒಳಗಡೆ. ಇಂಡಿಯಾ ಗೇಟ್ ಎಲ್ಲಿತ್ತಪ್ಪ ಅಂತಂದ್ ಹೇಳಿದ್ರ ಡೆಲ್ಲಿ ಒಳಗಡೆ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಂಡಿಯನ್ ಆರ್ಮಿ ಡೇ ಯಾವಾಗ ಅಂತಂದ್ ಕೇಳಿದಾರ. ಇಂಡಿಯನ್ ಆರ್ಮಿ ಡೇ ಯಾವಾಗೈತಿ? ಇಂಡಿಯನ್ ಆರ್ಮಿ ಡೇ ಯಾವಾಗ ಅಂತಂದ್ ಹೇಳ್ತೀವಿ, ಜನವರಿ 15ನೇ ತಾರೀಕನ್ನ ಇಂಡಿಯನ್ ಆರ್ಮಿ ಡೇ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಡಿಯಾ ಗೇಟ್ ಡೆಲ್ಲಿ ಒಳಗೆ ಆಯ್ತು. ಇನ್ನೊಂದು ಗೇಟ್ ವೇ ಆಫ್ ಇಂಡಿಯಾ ಅಂತ ಕೇಳ್ಬೋದು ನಿಮ್ಗೆ. ಗೇಟ್ ವೇ ಆಫ್ ಇಂಡಿಯಾ ಇದೆಲ್ಲಿತ್ತು? ಗೇಟ್ ವೇ ಆಫ್ ಇಂಡಿಯಾ ಮುಂಬೈ ಒಳಗಡೆ. ಎಲ್ಲೈತಪ್ಪ ಅಂತಂದ್ ಹೇಳಿದ್ರ ಮುಂಬೈ ಒಳಗಡೆ. ಅದೇ ತರ ನೋಡ್ರಿ, ನೆಕ್ಸ್ಟ್ ಜನವರಿ 15 ನಾವು ಇಂಡಿಯನ್ ಆರ್ಮಿ ಡೇ ಅಂತ ಕೇಳಿದ್ರ, ನೇವಿ ಡೇ ಅಂತಂದ್ ಹೇಳಿ ಯಾವಾಗ ಕೇಳ್ತೀವಿ? ಡಿಸೆಂಬರ್ 4 ನಾವು ನೇವಿ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಅದೇ ತರ ನೆಕ್ಸ್ಟ್ ಏರ್ ಫೋರ್ಸ್ ಡೇ ಅಂತಂದ್ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಏರ್ ಫೋರ್ಸ್ ಡೇ. ಸೊ ಏರ್ ಫೋರ್ಸ್ ಡೇ ಅನ್ನ ನಾವು ಅಕ್ಟೋಬರ್ 8ರಂದು ಆಚರಣೆ ಮಾಡ್ತೀವಿ. ಇವುಗಳನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕುಶಿನಗರ್ ಎಲ್ಲೈತಿ ಅಂತ ಕ್ವಶನ್ ಕೇಳಿದಾರೆ. ಕುಶಿನಗರ್ ಅಂದ್ರೆ ನಮ್ಗ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರ, ಗೌತಮ ಬುದ್ಧ ಮತ್ತು ಮಹಾವೀರ ರಿಲೇಟೆಡ್. ಸೊ ಇದೇನಂತಂದ್ ಹೇಳಿದ್ರೆ ಗೌತಮ ರಿಲೇಟೆಡ್ ಆಗತ್ತ. ಗೌತಮ ಬುದ್ಧನಿಗೆ ಅಂದ್ರೆ ನೀವು 8th 9th 10th ಯಾವ್ದಾದ್ರು ಒಂದು ಬುಕ್ ತಗೊಳ್ರಿ. 8th 9th 10th ಬುಕ್ ತಗೊಳ್ರಿ. ಅದ್ರಲ್ಲಿ ಗೌತಮ ಬುದ್ಧನ ಬಗ್ಗೆ ಮತ್ತು ಮಹಾವೀರ ಇವ್ರ ಬಗ್ಗೆ ಕೊಟ್ಟಿದಾರಲ್ಲ. ಸೊ ಇವ್ರ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ನೋಡ್ಕೋಬೇಕು. ಕಂಪಲ್ಸರಿ ಕ್ವಶನ್. ಈ ಕುಶಿನಗರ್ ಕೇಳಿರ್ಬೋದು. ನೆಕ್ಸ್ಟ್ ಬೋಧ್ ಗಯಾ ಯಾವಾಗ ಎಲ್ಲೈತೆ ಅಂತಂದ್ ಕೇಳ್ಬೋದು, ಅಥವಾ ಗೌತಮ ಬುದ್ಧನ ಬಗ್ಗೆ ಕ್ವಶನ್ ಕೇಳ್ಬೋದು, ಅಥವಾ ಮಹಾವೀರನ ಬಗ್ಗೆ ನಿಮ್ಗೆ ಕ್ವಶನ್ ಅನ್ನ ಕೇಳ್ಬೋದು. ಅದು ಎಲ್ಲೈತೆ ಅಂತಂದ್ ಹೇಳಿ ನೀವು ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು ಅಂತ ಕ್ವಶನ್ ಕೇಳಿದ್ರೆ. ಇವಾಗ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಅಂತ ಹೇಳಿದ್ರ ಉಪರಾಷ್ಟ್ರಪತಿ ಯಾರಿದ್ದಾರೆ ಇವಾಗ? ಜಗದೀಪ್ ನಾಯಕ್ ಅಂತಂದ್ ಹೇಳ್ತೀವಿ. ಜಗದೀಪ್ ದ ನಾಯಕ್ ಅಂತಂದ್, ಅಥವಾ ಏನೈತ್ ನೋಡ್ರಿ, ಅಥವಾ ಜಗದೀಪ್ ಅಂತ ಸಮಥಿಂಗ್ ಐತೆ. ಅದನ್ನ ನಾನು ಹೇಳಂಗಿಲ್ಲ, ನೀವ್ ಹೇಳ್ರಿ ನೋಡೋದು ಏನ್ ಬರ್ತೈತಿ. ನೀವ್ ಒಂದ್ ಸ್ವಲ್ಪ ಆನ್ಸರ್ ಮಾಡ್ರಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ನಾಳೆಗೂ ನೆನ್ಪಿರ್ಬೋದು. ಆಮೇಲೆ ಪ್ರೆಸಿಡೆಂಟ್ ಯಾರಿದಾರ ಇವಾಗ? ನಮ್ಗ್ ಪ್ರೆಸಿಡೆಂಟ್ ಮುರ್ಮಾ ಯಾರು? ದ್ರೌಪದಿ ಮುರ್ಮಾ. ಕನ್ಫರ್ಮ್ ಮಾಡ್ರಿ. ಆಮೇಲೆ ಪ್ರೈಮ್ ಮಿನಿಸ್ಟರ್ ನಿಮ್ಗೆ ಎಲ್ರಿಗೂ ಗೊತ್ತೈತಿ. ಆಮೇಲೆ ನೆಕ್ಸ್ಟ್ ಫೈನಾನ್ಸ್ ಮಿನಿಸ್ಟರ್ ಯಾರಿದಾರ? ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಇದಾರ. ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ ಯಾರಿದಾರ? ರಾಜನಾಥ್ ಸಿಂಗ್. ಡಿಫೆನ್ಸ್ ಮಿನಿಸ್ಟರ್ ಯಾರಪ್ಪಾ ಅಂತಂದ್ ಹೇಳಿದ್ರೆ ರಾಜನಾಥ್ ಸಿಂಗ್. ಇವುಗಳ ಬಗ್ಗೆ ನೀವೇನಂತಂದ್ ಹೇಳಿದ್ರೆ ಒಂದು ನೋಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಪ್ಯುಲೇಷನ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಪಾಪ್ಯುಲೇಷನ್ ಬಗ್ಗೆ ನಾನು ಎಲ್ರು ಪ್ರತಿಯೊಂದು ಕ್ಲಾಸ್ ಅಲ್ಲಿ ನಾನು ಹೇಳಿರ್ತೀನಿ ಪಾಪ್ಯುಲೇಷನ್ ಬಗ್ಗೆ. ಸೊ ಅತಿ ಹೆಚ್ಚು ಪಾಪ್ಯುಲೇಷನ್ ಎಲ್ಲೈತಿ ಅಂತ ಕ್ವಶನ್ ಕೇಳಿದಾರೆ. UP ಒಳಗಡೆ, ಉತ್ತರ ಪ್ರದೇಶ ಅಂತ ಹೇಳ್ತೀವಿ.
ಆಮೇಲೆ ಅತಿ ಕಡಿಮೆ ಎಲ್ಲಿತಪ್ಪ ಅಂತಂದ್ ಹೇಳಿದ್ರೆ ಸಿಕ್ಕಿಂ ಒಳಗಡೆ ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಎಲ್ಲಪ್ಪ ಅಂತಂದ್ ಹೇಳಿದ್ರೆ ಸಿಕ್ಕಿಂ ಒಳಗಡೆ. ಕರೆಕ್ಟಾ? ಅತಿ ಕಡಿಮೆ. ಅತಿ ಹೆಚ್ಚು ಯುಪಿ ಒಳಗಡೆ ಆಯ್ತು, ಅತಿ ಕಡಿಮೆಯಲ್ಲಿ ಸಿಕ್ಕಿಂ ಒಳಗಡೆ. ಇದನ್ನ ನನ್ ಕನ್ಫರ್ಮ್ ಮಾಡಿ. ಅತಿ ಕಡಿಮೆ ಜನಸಂಖ್ಯೆ ಯಾವ ರಾಜ್ಯದಲ್ಲೈತೆ? ಅತಿ ಹೆಚ್ಚು ಯುಪಿ ಒಳಗಡೆ ಆಯ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸ್ಟೇಟ್ ವೈಸ್, ಏರಿಯಾ ವೈಸ್ ಅಂತಂದ್ ಹೇಳ್ತೀವಿ. ಏರಿಯಾ ವೈಸ್ ಅತಿ ಹೆಚ್ಚು ಅಥವಾ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಹೇಳಿ. ಅತಿ ದೊಡ್ಡ ರಾಜ್ಯ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ರಾಜಸ್ಥಾನ್ ಅಂತಂದ್ ಹೇಳ್ತೀವಿ. ಅತಿ ಚಿಕ್ಕ ರಾಜ್ಯ ಯಾವ್ದು ಅಂತ ಹೇಳಿದ್ರೆ ಗೋವಾ ಅಂತಂದ್ ಹೇಳ್ತೀವಿ. ರಾಜ್ಯ ಯಾವುದು? ಗೋವಾ. ಆಮೇಲೆ ಅತಿ ಹೆಚ್ಚು ಕರಾವಳಿ ಪ್ರದೇಶ, ಇವುಗಳನ್ನ ಕೇಳ್ಬೋದು ನಿಮ್ಗೆ. ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರೋದು ಯಾವುದು? ಗುಜರಾತ್. ಅತಿ ಕಡಿಮೆ ಕರಾವಳಿ ಪ್ರದೇಶ ಇರೋದು ಯಾವುದು? ಗೋವಾ. ಅದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಗೋವಾ ಅಂತಂದ್ ಹೇಳ್ತೀವಿ. ಕರಾವಳಿ ಅಂತಂದ್ ಹೇಳಿದ್ರೆ ಕೋಸ್ಟಲ್ ಏರಿಯಾ. ಕೋಸ್ಟಲ್ ಏರಿಯಾ ಅಂತಂದ್ ಹೇಳ್ತೀವಿ, ಕರಾವಳಿ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನ್ ಕೇಳಿದ್ರಪ್ಪ ಅಂತಂದ್ ಹೇಳಿದ್ರ ಮಿನಿಸ್ಟರ್ ಆಫ್ ಕೋಆಪರೇಷನ್ ಅಂತಂದ್ ಕೇಳಿದ್ರ. ಮಿನಿಸ್ಟರ್ ಆಫ್ ಕೋಆಪರೇಷನ್ ಇದ್ ನನಗ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಯಾವ್ದು ಕೇಳಿದಾರ ಅಂತಂದ್ ಹೇಳಿ. ಮಿನಿಸ್ಟರ್ ಆಫ್ ಕೋಆಪರೇಷನ್ ಆರ್ ಸಮಥಿಂಗ್. ಸೊ ಅಮಿತ್ ಶಾ ಅಂತಂದ್ ಇದು ಆನ್ಸರ್ ಐತೆ. ಅಮಿತ್ ಶಾ ಅಂತಂದ್ ಹೇಳಿ. ಅಂದ್ರೆ ಮಿನಿಸ್ಟರ್ ಗಳ ಬಗ್ಗೆ ಎಲ್ಲ ನೋಡ್ಕೋಬೇಕು. ನಾನು ಒಂದ್ಸಾರಿ ಹೇಳಿದೆನಲ್ಲ, ಇನ್ನೊಂದ್ಸರಿ ನೀವೇನಂತಂದ್ ಹೇಳಿದ್ರೆ ನೋಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ಸ್ ಗಳ ಬಗ್ಗೆ ಕೇಳಿದಾರ. ಆರ್ಟಿಕಲ್ಸ್ ಬಗ್ಗೆ ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ಎಲ್ಲಿವರೆಗೂ ಬರ್ತಾವು? ಫಂಡಮೆಂಟಲ್ ರೈಟ್ಸ್ ಅಂತಂದ್ ಹೇಳಿದ್ರೆ ಮೂಲಭೂತ ಹಕ್ಕುಗಳು. ಸೊ ಎಲ್ಲಿಂದ ಎಲ್ಲಿವರೆಗೂ ಬರ್ತಾವ? 12ರಿಂದ 35ವರೆಗೂ ಏನಂತಂದ್ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಬರ್ತಾವ. ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು ಅಂತಂದ್ ಹೇಳಿ. ಮೂಲಭೂತ ಕರ್ತವ್ಯಗಳು ಆರ್ಟಿಕಲ್ 51A ದ್ರಲ್ಲಿ ಬರ್ತಾವ. ಕ್ಲಿಯರ್ ಎಲ್ರಿಗೂ? ಈ ಎರಡನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅಂತ ಕೇಳಿದಾರ. ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಸೊ ಇದ್ರ ಬಗ್ಗೆ ನನಗೆ ಕ್ಲಿಯರ್ ಮಾಹಿತಿ ಇಲ್ಲ, ಅವಾರ್ಡ್ಸ್ ಗಳ ಬಗ್ಗೆ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರ ಅತಿ ದೊಡ್ಡ ಬಿಗ್ಗೆಸ್ಟ್ ರಿಫೈನರಿ ಆಯಿಲ್ ಅಂತಂದ್ ಕೇಳಿದಾರೆ. ರಿಫೈನರಿ ಆಯಿಲ್. ರಿಫೈನರಿ ಆಯಿಲ್ ಅಂದ್ರ ಇವಾಗ ನೀವು ನೋಡಿರ್ಬಹುದು, ಇವಾಗ ಅಲ್ಯೂಮಿನಿಯಂ ಅಂತ ಬಂತಂತ ಹೇಳಿದ್ರೆ ಅಲ್ಯೂಮಿನಿಯಂದು ಗಣಿಗಾರಿಕೆ ಮಾಡ್ತಾರ, ಮೈನಿಂಗ್. ಈಗ ಗೋಲ್ಡ್ ಮೈನಿಂಗ್ ಇರುತ್ತೆ. ಅತಿ ದೊಡ್ಡ ಗೋಲ್ಡ್ ಮೈನಿಂಗ್ KGF ಅದು ಇದೆಲ್ಲ ಮೊದಲು ಹೇಳ್ತಿದ್ರಲ್ಲ, ಸೇಮ್ ಅದೇ ತರ ಆಯಿಲ್ ನ ತೆಗಿಬೇಕಂತಂದ್ ಹೇಳಿದ್ರೆ ಅದನ್ನ ರಿಫೈನರಿ ಅಂತಂದ್ ಹೇಳ್ತೀವಿ. ಅತಿ ದೊಡ್ಡ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಆಯಿಲ್ ನ ಎಲ್ಲಿ ತೆಗಿತಿದ್ರಪ್ಪ ಅಂತಂದ್ ಹೇಳಿದ್ರೆ, ಅತಿ ದೊಡ್ಡ ಆಯಿಲ್ ರಿಫೈನರಿ ಎಲ್ಲಿದಪ್ಪ ಅಂತಂದ್ ಹೇಳಿದ್ರೆ ಜಾಮ್ನಾನಗರ್ ಅಂತಂದ್ ಹೇಳ್ತೀವಿ. ಎಲ್ಲಿ? ಜಾಮ್ನಾನಗರ್. ಇದೊಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು, ಜಾಮ್ನಾನಗರ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆ ದ್ರೋಣಾಚಾರ್ಯ ಅವಾರ್ಡ್ ಯಾರಿಗ್ ಕೊಡ್ತಾರ ಅಂತ ಕ್ವಶನ್ ಕೇಳ್ತಾರ. ದ್ರೋಣಾಚಾರ್ಯ ಅವಾರ್ಡ್ ಇದು ಎಲ್ರಿಗೂ ಗೊತ್ತೈತೆ. ದ್ರೋಣಾಚಾರ್ಯ ಅವಾರ್ಡ್, ದ್ರೋಣ ಯಾರಿಗೂ? ಗುರು. ಗುರು ಅಂತಂದ್ ಹೇಳಿದ್ರೆ ಯಾರು ಕೊಡ್ತಾರೆ? ಕೋಚ್ ಗಳಿಗೆ ಕೊಡ್ತಾರ. ಈಗ ಯಾವ್ದಾಗಿರ್ಬೋದು, ಕ್ರಿಕೆಟ್ ಕೋಚ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಕೋಚ್ ಆಗಿರ್ಬೋದು, ಅಥವಾ ಹಾಕಿ ಕೋಚ್ ಆಗಿರ್ಬೋದು. ಕೋಚ್ ಗಳಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ದ್ರೋಣಾಚಾರ್ಯ ಅವಾರ್ಡ್ ಅನ್ನ ಕೊಡ್ತಾರ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ರೀಸೆಂಟ್ ಆಗಿ ರನ್ ಉತ್ಸವ ಅಂತಂದ್ ಹೇಳಿ ನಡೆದಿತ್ತು. ರನ್ ಉತ್ಸವ ಇವನ್ನೆಲ್ಲಾನು ಏನಂತಂದ್ ಹೇಳಿದ್ರೆ ಈಗ ಹೇಳ್ತೀನಿ ಇದೊಂದು. ರನ್ ಉತ್ಸವ ಎಲ್ಲಿ ನಡೆದೈತಪ್ಪ ಅಂತಂದ್ ಹೇಳಿದ್ರೆ ಗುಜರಾತ್ ಒಳಗಡೆ ನಡೆದೈತ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫೋಕ್ ಡ್ಯಾನ್ಸ್ ಬಗ್ಗೆ ಕೇಳಿದಾರ. ಫೋಕ್ ಡ್ಯಾನ್ಸ್ ಯಾವ್ಯಾವ ಅಂತಂದ್ ಹೇಳಿ ಕೇಳಿದಾರ. ನಿಮ್ಗೊಂದ್ ನಾನು ಲುಕ್ ಕೊಟ್ಬಿಡ್ತೀನಿ ಯಾವ್ಯಾವ ಅದಾವ ಅಂತಂದ್ ಹೇಳಿ. ಇವನ್ ಬಗ್ಗೆ ನಿಮ್ಗೆ ಕೇಳ್ಬೋದು. ನಮ್ ಕರ್ನಾಟಕದಂತ ಬಂದಾಗ ಏನಂತ ಹೇಳ್ತೀವಿ? ಯಕ್ಷಗಾನ ಅಂತಂದ್ ಹೇಳ್ತೀವಿ. ನಮ್ ಕರ್ನಾಟಕದ ಯಾವ್ದು? ಯಕ್ಷಗಾನ. ಆಮೇಲೆ ಕೇರಳದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಒಂದು ಕಥಕ್ಕಳಿ, ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಮೋಹಿನಿ ಅಟ್ಟಂ ಅಂತಂದ್ ಹೇಳ್ತೀವಿ. ಒಂದು ಕಥಕ್ಕಳಿ, ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಮೋಹಿನಿ ಅಟ್ಟಂ. ಆಮೇಲೆ ಇಲ್ಲಿ ನೋಡ್ರಿ, ತಮಿಳ್ನಾಡು ಬರುತ್ತೆ. ತಮಿಳ್ನಾಡು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಭರತನಾಟ್ಯ ಅಂತಂದ್ ಹೇಳ್ತೀವಿ. ತಮಿಳ್ನಾಡು ಯಾವ್ದು? ಭರತನಾಟ್ಯ. ಆಮೇಲೆ ನೆಕ್ಸ್ಟ್ ಆಂಧ್ರ ಪ್ರದೇಶದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕೂಚಿಪುಡಿ. ಆಂಧ್ರ ಪ್ರದೇಶದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕೂಚಿಪುಡಿ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಒಡಿಸ್ಸಾದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಒಡಿಸ್ಸಿ. ಒಡಿಸ್ಸಾದ ಯಾವ್ದು? ಒಡಿಸ್ಸಿ. ಆಮೇಲೆ ನೆಕ್ಸ್ಟ್ ಉತ್ತರ ಪ್ರದೇಶದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕಥಕ್ ಅಂತಂದ್ ಹೇಳ್ತೀವಿ. ಇಷ್ಟು ಇಂಪಾರ್ಟೆಂಟ್, ಕಂಪಲ್ಸರಿ ನೀವು ನೆನ್ಪಿಟ್ಕೊಳ್ಳೇಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ನೀವು ಪಾಸ್ ಆಗೋದು ಡೌಟ್. ಈ 7-8 ಬರ್ತಾವ, ಇವುಗಳನ್ನ ನೆನ್ಪಿಟ್ಕೊಟ್ರೆ ಇದ್ರೊಳಗಿಂದ ಯಾವ್ದಾದ್ರು ಒಂದ್ ಕೇಳ್ತಾರೆ. ಫೋಕ್ ಡ್ಯಾನ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇವ ಮೇನ್ ಇಂಪಾರ್ಟೆಂಟ್. ಇವುಗಳ ಬಗ್ಗೆ ನಿಮ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಆರ್ಮಿ ರಿಲೇಟೆಡ್. ಒಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಆರ್ಮಿ ರಿಲೇಟೆಡ್ ಒಂದ್ ಕ್ವಶನ್ ಬಂದಿತ್ತಂತಂದ್ ಹೇಳಿದಾರ. ಕಮಾಂಡ್ ಎಲ್ಲಿ ಐತಿ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಉಳಿದಿದ್ದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ರಿಪೀಟೆಡ್. ಇಷ್ಟು ಕ್ವಶನ್ಸ್ ಗಳು ನನಗ ಗೊತ್ತಾಗಿದಾವ. ಇನ್ ಯಾರ್ಯಾದ್ರು ಗೊತ್ತಾದ್ರ ಹೇಳ್ರಿ. ಆಮೇಲೆ ಇವಾಗ ನೋಡ್ರಿ, ಇವಾಗ ಯಾರೋ ಒಬ್ರು ನಿಮ್ಗೆ ಏನಂತಂದ್ ಹೇಳಿದ್ರೆ ಈ ಕ್ವಶನ್ಸ್ ಗಳು ಬಂದಿದಾವ ಅಂತಂದ್ ಹೇಳಿ ಹೆಲ್ಪ್ ಮಾಡಿದಾರ. ನಾಳೆ ಎಕ್ಸಾಮ್ ಬರೆಯೋರು ಕೂಡ, ನಾಳಿದ್ದು ಎಕ್ಸಾಮ್ ಬರೆಯೋರು ಕೂಡ ನೀವು ಒಂದೊಂದ್ ಸ್ವಲ್ಪ ಹೇಳಿಕೊಟ್ರಿ ಅಂತಂದ್ ಹೇಳಿದ್ರೆ ಎಷ್ಟೊಂದ್ ಧೈರ್ಯ ಬರುತ್ತೆ. ಸರ್ ನಾವ್ ಹೇಳ್ಕೊಟ್ರೆ ಅವ್ರು ಪಾಸ್ ಆಗ್ತಾರೆ ಹಂಗಂತ ಏನು ಇಲ್ಲ. ನೀ ಅಲ್ಲಿ ಹೋದ್ ನಂತರ ಏನ್ ನೆನ್ಪಿಟ್ಕೊಂಡ್ ಬರೀತಿ ಅನ್ನೋದು ಇಂಪಾರ್ಟೆಂಟ್.
ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಚೆನ್ನಾಗ್ ಮಾಡ್ರಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ನಂದ ಎಕ್ಸಾಮ್ ಆಗಿಲ್ಲ, ನಿಂದ್ ಎಕ್ಸಾಮ್ ಆಗಿಲ್ಲ ಅಂತಂದ್ ಹೇಳಿ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇವಾಗ RPF ಎಕ್ಸಾಮ್ ಅನ್ನ ಕರ್ದಿದಾರ. ಸೊ 10th ಮೇಲೆ ಐತೆ, ಅದನ್ನು ಕೂಡ ಹಾಕ್ರಿ. ನೆಕ್ಸ್ಟ್ MTS ಎಕ್ಸಾಮ್ ಕರಿತಾನ, ಅದನ್ನು ಕೂಡ ಹಾಕೋರಂತೆ. ನೆಕ್ಸ್ಟ್ SSC GD ಎಕ್ಸಾಮ್ ಬರುತ್ತ. ಇವ್ನ ಈಗ RPF ಎಕ್ಸಾಮ್ ನಾನು ಹೇಳ್ಕೊಡಕತ್ತಾನ, ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡೋರಂತೆ. ಆನ್ಲೈನ್ ಎಕ್ಸಾಮ್ ಇಂಪಾರ್ಟೆಂಟ್, ಆನ್ಲೈನ್ ಎಕ್ಸಾಮ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅದನ್ನು ತಗೊಳಕ್ರೆ ಸ್ಟಾರ್ಟ್ ಮಾಡ್ತೀನಿ. SSC GD ಅನ್ನ ನಾನೇನಪ್ಪಾ ಅಂತಂದ್ ಹೇಳಿದ್ರೆ ಜುಲೈದಿಂದ ಸ್ಟಾರ್ಟ್ ಮಾಡ್ತೀನಿ. ಟೋಟಲ್ ಆಗಿ ಆನ್ಲೈನ್ ಹೇಳ್ಕೊಡ್ತೀನಿ. 1000 ಮೆಂಬರ್ಸ್ ಅಷ್ಟೇ, ಜಾಸ್ತಿ ಆಗಂಗಿಲ್ಲ. ಓನ್ಲಿ 1000 ಮೆಂಬರ್ಸ್ ನಾನು ಆನ್ಲೈನ್ ಕ್ಲಾಸ್ ಅನ್ನ ತಗೋಬಹುದು ಡೈರೆಕ್ಟ್ ಆಗಿ. ಸೊ ಬೇಗ ಬೇಗ ಜಾಯ್ನ್ ಆಗೋರಂತೆ. ಸೊ ಜುಲೈ ಇತ್ತು. ಕ್ಲಿಯರ್ ಎಲ್ರಿಗೂ? ಸೊ ಈ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಯಾವ್ದಾದ್ರು ಒಂದ್ ಜಾಬ್ ಆಗೇ ಆಗತ್ತ. ನನ್ನ ನಂಬ್ರಿ, ಅದಾದ ನಂತರ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಎಲ್ಲೂ ಕೈ ಬಿಡಂಗಿಲ್ಲ, ಎಲ್ಲಾನು ಹೇಳ್ಕೊಡ್ತೀನಿ. ಸೊ ನಾಳೆ ಎಕ್ಸಾಮ್ಸ್ ಗಳು ಏನೇನ್ ಇರ್ತಾವಲ್ಲ, ಯಾರ್ಯಾರು ಹೋಗ್ತೀರಿ, ಇವು ಎಲ್ರಿಗೂ ಯೂಸ್ ಆಗಿತ್ತು ಅಂತಂತ ಹೇಳಿದ್ರೆ ನೀವು ಕೂಡ ಮೆಸೇಜ್ ಹಾಕ್ರಿ, ವಾಟ್ಸ್ಆಪ್ ಮೆಸೇಜ್ ಹಾಕ್ರಿ. ಇಲ್ಲ ಅಂತಂತ ಹೇಳಿದ್ರೆ ವಾಯ್ಸ್ ಮೆಸೇಜ್ ಕಳಿಸ್ರಿ. ಎಲ್ಲಾನು ಬರ್ದ್ ಕಳ್ಸಕ ಸರ್ ಇದು ಕೇಳಿದ್ರಿ ಅಂತಂತ ಹೇಳಿ ರೆಕಾರ್ಡ್ ಮಾಡಿ ನಾನು ಕಳಿಸ್ಬಿಟ್ಟು. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.